ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ತಿರುನೆಲ್ವೇಲಿಯ ಲತಾ ಮೇರಿ. ಆಳವಾದ ಕೃತಜ್ಞತೆ ಮತ್ತು ನಮ್ರತೆಯಿಂದ ಅನಾರೋಗ್ಯವು ಗುಣವಾಗಿ ನನ್ನ ಜೀವನವನ್ನು ಪರಿವರ್ತಿಸಿದ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. 2018ರಲ್ಲಿ ನಾನು ಕಾಮಾಲೆ ರೋಗದಿಂದ ಬಳಲುತ್ತಿದ್ದೆ. ಅನೇಕ ವೈದ್ಯರನ್ನು ಸಂಪರ್ಕಿಸಿದೆ. ಹಲವಾರು ಔಷಧಿಗಳನ್ನು ತೆಗೆದುಕೊಂಡೆ ಮತ್ತು ವಿವಿಧ ರೀತಿಯ ಚಿಕಿತ್ಸೆಗಳಿಗೆ ಒಳಗಾಗಿದ್ದೆ. ಈ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನನ್ನ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಕಾಣಿಸಲಿಲ್ಲ. ಬದಲಾಗಿ ನನ್ನ ಆರೋಗ್ಯವು ವೇಗವಾಗಿ ಕ್ಷೀಣಿಸಲು ಪ್ರಾರಂಭಿಸಿತು. ದಿನದಿಂದ ದಿನಕ್ಕೆ ನನ್ನ ದೇಹವು ದುರ್ಬಲವಾಯಿತು. ನಾನು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಾಂತಿ ಎರಡನ್ನೂ ಕಳೆದುಕೊಂಡೆ. ನನ್ನ ಭವಿಷ್ಯದ ಬಗ್ಗೆ ಅಸಹಾಯಕಳಾಗಿ ಸದಾ ಆಳವಾದ ಚಿಂತೆಯಲ್ಲಿ ಮುಳುಗಿರುವ ಹಂತಕ್ಕೆ ತಲುಪಿದೆ. ನನ್ನ ಜೀವನದ ಆ ಕಷ್ಟಕರ ಹಂತದಲ್ಲಿ ಮುಕ್ತಿ ಮೋಕ್ಷ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ನನಗೆ ಮಾರ್ಗದರ್ಶನ ದೊರೆಯಿತು. ನಾನು ಆ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಭಾಗವಹಿಸಲು ಆರಂಭಿಸಿದೆ. ನಾನು ದೈವಿಕ ಉಪಸ್ಥಿತಿಯಲ್ಲಿ ಇದ್ದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತಿದ್ದಂತೆ ನನ್ನೊಳಗೆ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಲು ಪ್ರಾರಂಭಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಕೆಲವು ತಿಂಗಳೊಳಗೆ ನಾನು ಸಂಪೂರ್ಣವಾಗಿ ಗುಣಮುಖಳಾದೆ. ನನ್ನ ಶಕ್ತಿ ಮರಳಿ ಬಂದಿತು. ಆರೋಗ್ಯ ಮರಳಿತು. ಮನಸ್ಸು ಶಾಂತಿ ಹಾಗೂ ಕೃತಜ್ಞತೆಯಿಂದ ತುಂಬಿತು. ಇಂದು ನಾನು ಉತ್ತಮ ಆರೋಗ್ಯ, ನವಶಕ್ತಿ ಮತ್ತು ಆಂತರಿಕವಾಗಿಯೂ ನೆಮ್ಮದಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ. ಈ ಗುಣಪಡಿಸುವಿಕೆಯು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಕರುಣೆ ಮತ್ತು ಕೃಪೆಗೆ ಸಾಕ್ಷಿಯಾಗಿದೆ. ಈ ಪವಾಡ ಸದೃಶ ಗುಣಮುಖತೆಯನ್ನು ನನಗೆ ಅನುಗ್ರಹಿಸಿ ಆರೋಗ್ಯಕರ ಮತ್ತು ಶಾಂತಿಮಯ ಜೀವನವನ್ನು ದಯಪಾಲಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಲ್ಲಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.